ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾವದು ಬಂದಿದ್ದು ಕನಕಗಿರಿ ಟೆಂಪಲ್, ಅದಕ್ಕೆ ಸುವರ್ಣಗಿರಿ ಅಂತಲೂ ಕರೀತಿದ್ರು. ಹಿರಿಯರು ಒಂದು ಗಾದೆ ಹೇಳಿದ್ರು, ಕಣ್ಣಿದ್ರೆ ಕನಕಗಿರಿ ನೋಡಿ, ಕಾಲಿದ್ರೆ ಹಂಪಿ ನೋಡಿ ಅಂತ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾವಿವತ್ತು ಬಂದಿರೋದು ಸುವರ್ಣಗಿರಿ. ಸೊ ಸುವರ್ಣಗಿರಿ ಏನನ್ನೋದನ್ನು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಬಟ್ ಎಲ್ಲರಿಗೂ ಗೊತ್ತಿರಲ್ಲ. ಟೆಂಪಲ್ ನೋಡಿದರೆ ಗೊತ್ತಾಗುತ್ತೆ ಅನ್ಕೊತೀನಿ. ಸುವರ್ಣಗಿರಿ ಅಂದರೆ ನಮ್ಮ ಕನಕಗಿರಿ ಅಂತಾನೆ. ಸೊ ನಾವಿವತ್ತು ಬಂದಿದ್ದು ಸುವರ್ಣಗಿರಿಗೆ. ಹಿರಿಯರು ಒಂದು ಗಾದೆ ಹೇಳಿದ್ರು, ಕಣ್ಣಿದ್ರೆ ಕನಕಗಿರಿ ನೋಡಿ, ಕಾಲಿದ್ರೆ ಹಂಪಿ ನೋಡಿ ಅಂತ. ಯಾಕಂದರೆ ಕಾಲಿದ್ರೆ ಹಂಪಿ ನೋಡಿ ಅಂತಂದು ಈಗ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ, ದೇವಸ್ಥಾನ ಇದೆ. ಸೊ ಅಡ್ಡಾಡೋಕ್ಕೂ ಅಷ್ಟರಲ್ಲಿ ಟೈಮ್ ಬೇಕಾಗುತ್ತೆ, ಭಾಳ ದೂರ ಇರೋದಕ್ಕೆ. ಸೊ ಕಾಲಿದ್ರೆ ಹಂಪಿ ನೋಡಿ ಅಂತ ಹೇಳ್ತಾರೆ. ಕಣ್ಣಿದ್ರೆ ಏನಕ್ಕೆ ಕನಕಗಿರಿ ನೋಡಬೇಕು ಅನ್ನೋದು ಯಾರಿಗಿರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಅಂತಂದು. ನಮ್ಮ ಕನಕಗಿರಿ ಟೆಂಪಲ್ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಬೇರೆ ಕಡೆಯಿಂದನೂ ಬರ್ತಾರೆ. ಸೊ ನನ್ನೂರು ಕನಕಗಿರಿನೇ, ಆ್ಯಂಡ್ ಇಲ್ಲೇ ಒಲೇದರ ಊರು. ಯಾರ್ಯಾರು ನಮ್ಮ ಕಡೆ ಜನ ಇದ್ದಾರೆ, ಸೊ ಕಮೆಂಟ್ ಮಾಡಿ ಯಾರಿದ್ದಾರೆ ಅಂತ ನಾನು ತಿಳ್ಕೊಬೇಕು ಆಸೆ ಇದೆ. ಆ್ಯಂಡ್ ಕೊಪ್ಪಳದಿಂದ ಇದು 148 or 60 ಕಿಲೋಮೀಟ್ರ್ ಆಗುತ್ತೆ ಇಷ್ಟು ಬಿಟ್ವೀನ್ ಒಳಗಡೆ. ಭಾಳ ದೂರ ಆಗೋಲ್ಲ, 1.5 hour ಅಷ್ಟೇ ದಾರಿ. ಬಸ್ಸಿಂದ ಬಂತಂದರೆ, ಬೈಕಿಂದ ಬಂದರೆ ಓಕೆ 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಹೊಸಪೇಟೆಗೂ ದೂರ ಆಗೋಲ್ಲ, ನಿಯರ್ ಕೂಡ ಆಗುತ್ತೆ ನಮ್ಮ ಕನಕಗಿರಿ. ಕನಕಗಿರಿಯ ಒಂದು ಹಿಸ್ಟೋರಿಕಲ್ ಸ್ಟೋರಿ ಏನಂತಪ್ಪ ಅಂದರೆ, ಇದನ್ನು ಸ್ಥಾಪನೆ ಮಾಡಿದವರು ಉಡ್ಚಪ್ಪ ನಾಯಕ, ಗುಜ್ಜಲ ವಂಶದ ಉಡ್ಚಪ್ಪ ನಾಯಕನ ಒಬ್ಬ ವ್ಯಕ್ತಿ. ಅವ್ರನ್ನ ಇದನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಅವರೇ ಕೂಡ ಇದನ್ನೆಲ್ಲ ಆಳ್ವಿಕೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸೊ ಹಿಸ್ಟ್ರಿ ಹೇಳುತ್ತಾ. ಆ್ಯಂಡ್ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ, ವಿಜಯನಗರ ಎಂಪೈರ್ ನಿಮ್ಗೆ ಗೊತ್ತೇ ಇದೆ, ಸೊ ಹಂಪಿ ಬಗ್ಗೆ. ಸೊ ಅದಕ್ಕೆ ಮತ್ತು ಇದಕ್ಕೆ ಭಾಳ ಲಿಂಕ್ ಕೂಡ ಇದೆ. ಅವಾಗಿಂದನೂ ಸುಮಾರು ವರ್ಷಗಳ ಕಾಲದಿಂದನೂ ಇದ್ರ ಬಗ್ಗೆ ಹಿಸ್ಟ್ರಿ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಮೇನ್ ಫೇಮಸ್ ಕನಕಗಿರಿ ಅಂತಪ್ಪ ಅಂದ್ರೆ 700 ಬಾವಿಗಳಿದಾವಂತೆ, 700 ದೇವಸ್ಥಾನಗಳಿದಾವಂತೆ, ಆಮೇಲೆ 700 ಟೆಂಪಲ್ಸ್ ಕೂಡ ಇದಾವಂತೆ. ಸೊ ಆಗಿನ ಕಾಲದಲ್ಲಿ ಎಲ್ಲ ಬ್ರಿಟಿಷರೆಲ್ಲ ದಾಳಿ ಮಾಡಿಬಿಟ್ಟು ಎಲ್ಲ ಮುಚ್ಕೊಂಡು ಹೋಗಿ ಇವಾಗ ಪ್ರೆಸೆಂಟ್ ಇಷ್ಟಿದ್ದಾವೆ ಅಂತ ಹೇಳಕತ್ತ. ಆ್ಯಂಡ್ ಇನ್ನೊಂದು ಹಿಸ್ಟ್ರಿ ಅಂತಂದರೆ, ಈ ಕನಕಾಚಲ ಟೆಂಪಲಲ್ಲಿ 4 ಏನು ಕಾಣುತ್ತೆ ಅಂದ್ರೆ ಗೋಪುರಗಳು ಕಾಣ್ತವೆ. ಸೊ ಅದು ಒಂದು ಪ್ಲೇಸ್ ಇರುತ್ತೆ, ಮಿಡಲ್ ಪ್ಲೇಸ್. ಸೊ ಇಲ್ಲಿ ಬಂದಿರ ಇಲ್ಲಿ ನಿಂತ್ಕೊಂಡು ಪ್ಲೇಸಿಂದ ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿದಪ್ಪ ಅಂದರೆ 4 ಗೋಪುರಗಳು ಕಾಣ್ತವೆ. ಹೇಳ್ಕೊಟ್ಟಿದ್ದು ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಕರೆಕ್ಟ್ 4 ಗೋಪುರ ಕಾಣ್ತವೆ. ನಿಮಗೆ ಜೂಮಾಗಿ ತೋರಿಸ್ತೀನಿ. ಇಲ್ಲೊಂದು ಗೋಪುರ, ಇಲ್ಲೊಂದು ಗೋಪುರ, ಇಲ್ಲೊಂದು, ಆ್ಯಕ್ಚುಲಿ 4 ಅಲ್ಲ, ಸಾರಿ 5. ಇನ್ನೊಂದಲ್ಲಿ ಮೇನಾಗಿ ಎಂಟ್ರಿ ಕಾಣುತ್ತಲ್ಲ ಇಲ್ಲಿ. ಸೊ 5 ಗೋಪುರಗಳು ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಮಾತ್ರ ಇಲ್ಲಿರೋ 5 ಗೋಪುರಗಳು ಕಾಣಿಸ್ತವೆ. ಆ್ಯಂಡ್ ಬೇರೆ ಕಡೆ ಹೋಗಿ ಬೇರೆ ಪೊಸಿಷನಿಂದ ನಿಂತ್ಕೊಂಡ್ರೆ ಈ 5 ಗೋಪುರಗಳು ಕಾಣಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋಂಗಿಲ್ಲ. 5 ಗೋಪುರ ಒಂದೇ ಕಡೆ ನಿಂತ್ಕೊಂಡು ನೋಡಿದರೆ 5 ಗೋಪುರ ಕಾಣುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ಸೊ ನನಗೆ ಇದನ್ನು ನಾವು ವಾಪಸ್ ಹೇಳಿದ್ವಿ ಒಂದು ಟೈಮ್ ಗುಡಿಗೆ ಬಂದಾಗ, ಇಲ್ಲಿ ಈ ಪ್ಲೇಸಲ್ಲಿ ನಿಂತ್ಕೊಂಡ್ರೆ 5 ಗೋಪುರನೂ ಕವರ್ ಆಗುತ್ತೆ, ಸೊ ನೀವು ನೋಡ್ಬೋದು ಅಂತ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಕನಕಗಿರಿ ಎಷ್ಟು ಫೇಮಸ್ ಅಂತ, 6 ವರ್ಷಗಳಿಂದ ನಮ್ಮ ಕನಕಗಿರಿನ ರಾಜರು ಆಳ್ವಿಕೆ ಮಾಡ್ತಿದ್ರಂತೆ. ಸೊ ಹಿಸ್ಟ್ರಿ ಹೇಳುತ್ತಾ. ಯಾಕಂದರೆ ವಿಜಯನಗರ ಎಂಪೈರ್ ರಾಜರು ಕೂಡ ಇಲ್ಲಿ ಕೂಡ ಆಳ್ವಿಕೆ ಮಾಡ್ತಿದ್ರು, ಇಲ್ಲಿ ಕೂಡ ರಾಜರು ಇದ್ದರು, ಎಲ್ಲ ರಾಜಮನೆತನೆಲ್ಲ ಇತ್ತು ಅಂತ ಹೇಳಾಗ್ತದೆ ಹಿಸ್ಟ್ರಿ ಕೂಡ. ಆ್ಯಂಡ್ ಇದನ್ನೆಲ್ಲ ನೋಡಿದರೆ ಅನಿಸುತ್ತೆ ಆ್ಯಕ್ಚುಲಿ ಇತ್ತು ಹಿಸ್ಟ್ರಿ ಎಲ್ಲ ಅಂತಂದು. ಆ್ಯಂಡ್ ಅದು ಬಿಟ್ಟರೆ ಈ ಟೆಂಪಲನ್ನು ನೋಡಲಿಕ್ಕೆ ಸಿಕ್ಕಾಪಟ್ಟೆ ಸುಂದರವಾಗಿದೆ. ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅನ್ನೋದನ್ನು ಏನು ಕೇಳ್ತಿದ್ದಾರೆ ಅಂದರೆ, ಇದಕ್ಕೆ ಹೇಳೋದು. ಎಲ್ಲನೂ ಒಳಗಡೆ ಆ್ಯಕ್ಚುಲಿ ಪೂಜೆ ನಡೀತಿದೆ. ಪೂಜೆಗೆ ಸಿಕ್ಕಾಪಟ್ಟೆ ಜನ ಕೂತಿದ್ದಾರೆ. ಅದೆಲ್ಲ ಮುಗಿಸೋದಾದ್ಮೇಲೆ ಒಳಗಡೆ ಯಾವ ಥರ ಶಿಲೆಗಳಿದೆ, ಯಾವ ಥರ ಕೆತ್ತನೆ ಮಾಡಿದೆ ಅಂತ ಎಲ್ಲ ಶೋ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ಸದ್ಯಕ್ಕೆ. ಆ್ಯಂಡ್ ಅಂತಲೇ ಕಣ್ಣಿದ್ದರೆ ಕನಕಗಿರಿ ನೋಡಬೇಕು ಅನ್ನೋದು ರೀಸನ್ ಏನಕ್ಕಂತಂದ್ರೆ, ಸೊ ಇಲ್ಲಿರೋ ಶಿಲ್ಪಿಗಳಾಯಿತು, ಕೆತ್ತನೆಗಳಾಯಿತು, ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಸೊ ಹಂಗಾಗಿ ಕಣ್ಣಿದ್ದರೆ ಕನಕಗಿರಿ ನೋಡಿ ಅಂತಂದು ಹೇಳಾಗ್ತಿದೆ. ಕಾಲಿದ್ದವ್ರು ಹಂಪಿ, ಕಣ್ಣಿದ್ದವ್ರು ಕನಕಗಿರಿ ನೋಡಿ. ಹಂಪಿನೂ ನೋಡಿದೆ, ಕನಕಗಿರಿ ನೋಡಿದೆ. ಸೊ ನನಗೆ ಐ ಆಮ್ ಹ್ಯಾಪಿ ಫಾರ್ ದಟ್.
ನಮ್ಮ ಕನಕರಾಯಗೆ ಇನ್ನೊಂದು ನೇಮ್ ಹೆಸರು ಕೂಡ ಇದೆ, ಮಿನಿ ತಿರುಪತಿ ಅಂತಲೂ ಫೇಮಸ್ ಆಗಿದೆ. ಸೊ ಆಮೇಲೆ ಬನ್ನಿ ಒಳಗಡೆ ಹೋಗೋಣ, ಎಲ್ಲ ಹೊರಗಡೆ ಆಯಿತು. ಸೊ ಇವಾಗ ಒಳಗಡೆ ಹೋಗಿ ಏನೇನು ಪೂಜೆ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತೊಂದು ಮದುವೆ ನಡೀತಿದೆ ಇಲ್ಲಿ, ಸೊ ಹಂಗಾಗಿ ಒಳಗಡೆ ಹೋಗೋಕೆ ಅಷ್ಟೊಂದು ಕಂಫರ್ಟ್ ಇಲ್ಲ, ಬಟ್ ಆದರೂ ಹೋಗೋಣ. ಯಾವುದೋ ಒಂದು ಮದುವೆ ಅಥವಾ ಪೂಜೆ ನಡೀತಿರ್ಬೋದು ಅಂದ್ಕೊತೀನಿ, ಬಟ್ ಮದುವೆ ಅಂತ ಕೇಳ್ಪಟ್ಟೆ. ಆಮೇಲೆ ಇಲ್ಲಿರೋ ಶಿಲೆಗಳು ನೋಡಿ ಯಾವ ಥರ ಇದೆ ಅಂತ, ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತ. ಸೊ ಕಣ್ಣಿಗಿರಿ ನೋಡ್ಬೇಕು ಅನ್ನೋದಕ್ಕೆ ಇದೇ ರೀಸನ್ ಕಣ್ರಿ, ಯಾಕಂದರೆ ಆ ಥರ ಕೆತ್ತನೆಗಳು ಇಲ್ಲಿ ಕಟ್ಟಿದ್ದಾರೆ. ಸೊ ಒಳಗಡೆ ಪೂಜೆ ನಡೀತಿದೆ ಇಲ್ಲಿ. ಮೊಬೈಲೆಲ್ಲ ಹಲೋ ಇಲ್ಲ ಇಲ್ಲಿ ಒಳಗಡೆ ಅಷ್ಟು, ಆದರೂ ಸ್ವಲ್ಪ ಧೈರ್ಯ ಮಾಡ್ಕೊಂಡು ತಗೊಂಡು ಹೋದ್ವಿ. ಬೈತಾರಲ್ವ ಪೂಜೆಯವರು ಅದಕ್ಕೆ. ಸೊ ಇಲ್ಲಷ್ಟೇ ಸ್ವಲ್ಪ ಲೈಟಾಗಿ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ಸೊ ಒಳಗಡೆ ಈ ಥರ ಇದೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಮಹಾಲಕ್ಷ್ಮಿ ದೇವಿ ಅಂತ, ಸೊ ಪಕ್ಕದಲ್ಲೇ ಇದೊಂದು ದೇವಸ್ಥಾನ ಇದೆ. ಸೊ ಇದು ದೇವಿಯ ದೇವಸ್ಥಾನ, ಇದರ ಕನಕಚಲಪತಿ ಮಗ್ಲೇನೇ ಇರೋದು. ಇದಾದಮೇಲೆ ಔಟ್ ಸೈಡೆಲ್ಲ ಬಂದರೆ ಈ ಥರ ವ್ಯೂ ಕಾಣುತ್ತೆ. ಇವತ್ತು ಸೋಮವಾರ ಅಲ್ಲ, ಆದರೂ ಪೂಜೆ ನಡೀತಿದೆ. ಸೊ ಪೂಜೆ ಮತ್ತು ಮದುವೆ ನಡೀತಿದೆ, ಮೇ ಬಿ ಸಾಮೂಹಿಕ ಮದುವೆ ಆಗಿರ್ಬೋದು. ಅದಕ್ಕೆ ಒಳಗಡೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟು. ಇಲ್ಲಿ ಹೊರಗಡೆ ವಿಡಿಯೋಲಾಗಿ ಮಾಡ್ತಿದ್ದೀನಿ. ನಮ್ಮ ಕನಕಗಿರಿಯಲ್ಲಿನ ರೋಮಾಂಚಕವಾಗಿರುವಂಥ ಪ್ಲೇಸಸ್ ಕೂಡ ಇದೆ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಜಾಸ್ತಿ ಕೂಡ ಇದೆ. ನಂಗೆ ಭಾಳ ಖುಷಿ ಯಾವಾಗಲೂ ಕನಕರಾಯಕ್ಕೆ ಬರೋಕೆ, ಯಾಕಂದ್ರೆ ಇದನ್ನು ಮಿನಿ ತಿರುಪತಿ ಅಂತಲೂ ಕರೀತಾರೆ. ಸೊ ದೊಡ್ಡ ತಿರುಪತಿ ಇರೋದು ಗೊತ್ತೇ ಇದೆ ಎಲ್ಲರಿಗೂ ಆಲ್ಮೋಸ್ಟ್. ಆ್ಯಂಡ್ ಇವರಿಗೆ ಮಿನಿ ತಿರುಪತಿ ಅಂತಲೂ ಕರೀತಾರೆ ಕನಕಚಲ ದೇವರಿಗೆ. ಆ್ಯಂಡ್ ಇದು ಒಂದು ಹಿಸ್ಟ್ರಿನೇ ಇದೆ, ಸಿಕ್ಕಾಪಟ್ಟೆ ಹಿಸ್ಟ್ರಿ ಇದೆ. ಆಗಿನ ಕಾಲದಿಂದನೂ ಇದ್ರ ಬಗ್ಗೆ ಸುಮಾರು ಹಿಸ್ಟ್ರಿ ಇದೆ. ಅದನ್ನು ಸ್ವಲ್ಪ ಬರ್ತಾ ಮುಂದೆ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಮ್ಮ ಕನಕಗಿರಿಗೆ ಇನ್ನೊಂದು ಹೆಸರು ಸುವರ್ಣಗಿರಿ ಅಂತ ಮುಂಚೆ ಆಗಿನ ಕಾಲದಲ್ಲಿತ್ತು. ಇದು ಬರ್ತಾ ಏನಂತ ಕರೀತಂದ್ರೆ ಕನಕಗಿರಿ ಅಂತ ಕರೀತು. ಆ್ಯಂಡ್ ಕನಕಗಿರಿ ಅದ್ರ ಮೀನಿಂಗ್ ಏನಂದ್ರೆ, ಕನಕ ಅಂದರೆ ಚಿನ್ನ, ಆ್ಯಂಡ್ ಗಿರಿ ಅಂತಂದ್ರೆ ಬೆಟ್ಟ. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಗೋಲ್ಡನ್ ಹಿಲ್ ಅಂತಲೂ ಕರೀತಾರೆ. ನನ್ನ ಇವತ್ತಿನ ವಿಡಿಯೋಲಾಗ್. ಸೊ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಾದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ. ಮಾ ಪ್ರೀತಿಯ ಪುಷ್ಪ ಗೌಡ.